ಷರತ್ತು ಮೀರಿ ದೆಹಲಿಗೆ ತೆರಳಿದ್ರ ಸಚಿವ ನಾಗೇಂದ್ರ. ಜಾಮೀನು ಕೊಡುವಾಗ ಕೋರ್ಟ್ ಒಂದಷ್ಟು ಷರತ್ತುಗಳನ್ನು ಕೂಡ ವಿಧಿಸಿತ್ತು. ಆದರೆ ಇದೀಗ ಆ ಷರತ್ತುಗಳನ್ನು ಉಲ್ಲಂಘನೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಬಿ ನಾಗೇಂದ್ರ ಅವರ ಮೇಲಿದೆ. ದೆಹಲಿ ಪ್ರವಾಸ ಮಾಡಿರೋದ್ರ ಬಗ್ಗೆ ಸಾಕ್ಷ್ಯ ಸಂಗ್ರಹಕ್ಕೆ ಇಳಿದಿದೆ ಜಾರಿ ನಿರ್ದೇಶನಾಲಯ. ಸರಿಯಾದ ದಾಖಲೆ ಸಿಕ್ಕರೆ ಸಚಿವ ನಾಗೇಂದ್ರ ಅವರ ಜಾಮೀನು ರದ್ದತಿಯಾಗುವ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಅವರಿಗೆ ಸಚಿವ ಸ್ಥಾನ ಸಿಕ್ಕಿದೆ, ಆದರೆ ಸಚಿವ ಸ್ಥಾನವೂ ಹೋಗುವ ಸಾಧ್ಯತೆಗಳಿದೆಯಾ? ಆ ರೀತಿಯ ಸಂಕಷ್ಟ ಈಗ ಎದುರಾಗತ್ತಾ ಸಚಿವ ನಾಗೇಂದ್ರ ಅವರಿಗೆ ಎನ್ನುವ ಪ್ರಶ್ನೆ ಹುಟ್ಟು ಹಾಕಿದೆ. ಜಾಮೀನು ರದ್ದತಿಗೆ ಕೋರ್ಟ್ ಮೊರೆ ಹೋಗಲಿದೆ ಇಡಿ ಅಧಿಕಾರಿಗಳಿಂದ ಏರ್ಪೋರ್ಟ್ಗಳಲ್ಲಿ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ದೆಹಲಿ ಪ್ರಯಾಣಕ್ಕೆ ಅನುಮತಿಯನ್ನ ಕೋರಿದ್ರು ಸಚಿವ ನಾಗೇಂದ್ರ ಅವರು. ಜುಲೈ 16ರಿಂದ 25ರವರೆಗೆ ನನಗೆ ಅನುಮತಿ ಕೊಡಿ ಅಂತ ಸಚಿವ ನಾಗೇಂದ್ರ ಕೇಳಿದ್ರು. ಆದ್ರೆ ಸರಿಯಾದ ಕಾರಣ ನೀಡದ ಹಿನ್ನೆಲೆ ಅವರಿಗೆ ಅನುಮತಿಯನ್ನ ಕೋರ್ಟ್ ಕೊಟ್ಟಿರಲಿಲ್ಲ. ಆದ್ರೂ ಜುಲೈ 15 ಹಾಗೆಯೇ ಜುಲೈ 26ರಂದು ದೆಹಲಿ ಪ್ರಯಾಣ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಇಡಿ ಅಧಿಕಾರಿಗಳಿಗೆ ಸಿಕ್ಕಿದೆ. ಆ ಕಾರಣಕ್ಕಾಗಿ ಅವರು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಏರ್ಪೋರ್ಟ್ನ ಸಿಸಿಟಿವಿ ದೃಶ್ಯ, ರಿಜಿಸ್ಟರ್ ಪರಿಶೀಲನೆಯನ್ನ ಕೂಡ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಈಗಾಗಲೇ ಎರಡನೇ ಬಾರಿಗೆ ಸಚಿವ ಸ್ಥಾನ ಸಿಗುವಂತಹ ಒಂದು ಸಂದರ್ಭವನ್ನು ಗಮನಿಸಿದ್ರೆ ಬಿ ನಾಗೇಂದ್ರಗೆ ಮತ್ತೆ ಅದು ತಪ್ಪುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆಯಾ? ಕಾರಣ ಷರತ್ತು ವಿಧಿಸಿ ಜಾಮೀನು ಕೊಟ್ಟದ್ದನ್ನೇ ಉಲ್ಲಂಘನೆ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳು ಸಿಕ್ಕಿದೆಯಾ ಅಧಿಕಾರಿಗಳಿಗೆ? ಖಂಡಿತವಾಗಿಯೂ ನವಿತಾ ಜೈನ್, ಯಾಕಂತಂದ್ರೆ ಈಗ ಸಚಿವ ಸ್ಥಾನವನ್ನ ಪಡೆದಿರುವಂತ ನಾಗೇಂದ್ರಗೆ ಈಗ ಮತ್ತೆ ಸಂಕಷ್ಟ ಎದುರಾಗುವಂತ ಎಲ್ಲಾ ಸಾಧ್ಯತೆಗಳು ಈ ಮೂಲಕವಾಗಿ ಸ್ಪಷ್ಟವಾಗ್ತಾ ಇರುವಂತದ್ದು. ಯಾಕಂತಂದ್ರೆ ಕೋರ್ಟಿನ ಷರತ್ತುಗಳನ್ನ ಉಲ್ಲಂಘನೆ ಮಾಡಿ ಇಲ್ಲಿ ಸಚಿವ ನಾಗೇಂದ್ರ ದೆಹಲಿಗೆ ಹೋಗಿರುವಂತಹ ಬಗ್ಗೆ ಇಡಿ ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿದೆ. ಮತ್ತೆ ಆ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಿ ಈಗ ಇಲ್ಲಿಂದ ಅವರು ಫ್ಲೈಟ್ ಅಲ್ಲಿ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಆ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ಇರುವಂತದ್ದು. ಮತ್ತೆ ಟಿಕೆಟ್ಸ್ ಆಗಿರ್ಬೋದು, ಮತ್ತೆ ಏರ್ಪೋರ್ಟ್ ನ ಅಲ್ಲಿ ಒಂದು ಹಿಂಟ IPF ಆಫೀಸರ್ಸ್ ಆಗಿರ್ಬೋದು, ಅವರಿಂದಲೂ ಕೂಡ ಮಾಹಿತಿಯನ್ನ ಪಡೆಯುವಂತ ನಿಟ್ಟಿನಲ್ಲಿ ಮುಂದಾಗಿದೆ. ಇದನ್ನು ಹೊರತುಪಡಿಸಿ ಅವರು ಫ್ಲೈಟ್ ಅನ್ನ ಬಿಟ್ಟು ಬೇರೆ ಏನಾದರೂ ಅದರಲ್ಲಿ ಟ್ರಾವೆಲ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಇಡಿ ಅಧಿಕಾರಿಗಳು ತೆಗೆದುಕೊಳ್ತಾ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ 15 ಅಂದ್ರೆ ಜುಲೈ 15 ಮತ್ತೆ 26ನೇ ತಾರೀಕು ಇವರು ದೆಹಲಿಗೆ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಹೇಳಲಾಗ್ತಾ ಇದೆ. ಆದ್ರೆ ಕೋರ್ಟ್ ಒಂದು ಷರತ್ತನ್ನ ವಿಧಿಸಿತ್ತು, ಯಾವುದೇ ಕಾರಣಕ್ಕೂ ಕೂಡ ರಾಜ್ಯವನ್ನ ಬಿಟ್ಟು ಬೇರೆ ಕಡೆ ಹೋಗುವಂತಿಲ್ಲ, ಪಾಸ್ಪೋರ್ಟ್ ಅನ್ನ ತನಿಖಾಧಿಕಾರಿಗೆ ಒಪ್ಪಿಸಬೇಕು, ಯಾವುದೇ ಕಾರಣಕ್ಕೂ ಉಲ್ಲಂಘನೆ ಮಾಡಬಾರದು ಅಂತೇಳಿ. ಹಾಗೆ ಸಂಪರ್ಕದಲ್ಲಿ ಗಂಗಾಧರ್ ಮಾತನಾಡಿಸ್ತೀನಿ ನಾನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಈಗಾಗಲೇ ನಮ್ಮ ರಿಪೋರ್ಟರ್ ಗಂಗಾಧರ್ ಮಾಹಿತಿಯನ್ನ ಕೊಡ್ತಾ ಇದ್ರು. ಒಂದು ರೀತಿಯಾಗಿ ಸಂಕಷ್ಟ ಎದುರಾದಾಗೆ ಕಾಣಿಸ್ತಾ ಇದೆ. ಅದರ ಬಗ್ಗೆ ಈಗ ಮಾಹಿತಿಯನ್ನ ಇಡಿ ಅಧಿಕಾರಿಗಳು ಕಲೆ ಹಾಕ್ತಿದ್ದಾರೆ. ಅಂದ್ರೆ ಕೇವಲ ಅವರು ಫ್ಲೈಟ್ ಮುಖಾಂತರ ಹೋದ್ರ ಅಥವಾ ರಸ್ತೆ ಮಾರ್ಗವಾಗಿ ಏನಾದರೂ ಹೋಗಿದಾರಾ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಇದೀಗ ಕಲೆ ಹಾಕ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ನಾಗೇಂದ್ರ ಅವರಿಗೆ ಕೋರ್ಟ್ ಷರತ್ತುಗಳನ್ನ ವಿಧಿಸಿ ಜಾಮೀನು ಕೊಟ್ಟಿತ್ತು. ಯಾವುದೇ ಕಾರಣಕ್ಕೂ ಬೇರೆ ರಾಜ್ಯಕ್ಕೆ ಹೋಗುವಂಗಿಲ್ಲ, ಹೋಗೋದಾದ್ರೆ ಅನುಮತಿಯನ್ನ ಪಡ್ಕೊಳ್ಬೇಕು, ಜೊತೆಗೆ ಪಾಸ್ಪೋರ್ಟ್ ಅನ್ನು ಒಪ್ಪಿಸಬೇಕು, ಯಾವುದೇ ಕಾರಣ ನೀಡಿ ತಪ್ಪಿಸಿಕೊಳ್ಳುವಂತಿಲ್ಲ, ತನಿಖೆ ವಿಚಾರವಾಗಿ ಆಬ್ಜೆಕ್ಷನ್ ಮಾಡಬಾರದು ಅನ್ನುವಂತಹ ಒಂದು ಷರತ್ತನ್ನ ಕೂಡ ನೀಡಿತ್ತು. ಆ ಒಂದು ಷರತ್ತಿನ ಆಧಾರದ ಮೇಲೆನೆ ಅವರಿಗೆ ಜಾಮೀನು ಮಂಜೂರಾಗಿದ್ದು, ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಜಾಮೀನನ್ನ ಕೋರ್ಟ್ ಮಂಜೂರು ಮಾಡುವಾಗ ಅನೇಕ ಷರತ್ತುಬದ್ಧ ಜಾಮೀನನ್ನೇ ಕೊಟ್ಟಿತ್ತು. ರಾಜ್ಯದಿಂದ ಹೊರಗೆ ಹೋಗೋದಾದ್ರೆ ಆಗ ಕೋರ್ಟ್ ಅನುಮತಿ ಪಡಿಬೇಕು ಅಂತ.